ರಾಜ್ಯದಲ್ಲಿ ಕುರ್ಚಿ ಕದನಕ್ಕೆ ಬ್ರೇಕ್ ಬೀಳುತ್ತಾ? ಈಗಾಗಲೇ ರಾಹುಲ್ ಗಾಂಧಿಗೆ ರಿಪೋರ್ಟ್ ತಲುಪಿದೆ. ರಾಹುಲ್ ಗಾಂಧಿ ಈ ಎಲ್ಲ ಅಸಮಾಧಾನಗಳಿಗೆ ಮದ್ದು ಅರಿತಾರಾ ಅನ್ನುವ ಪ್ರಶ್ನೆ ಇದೆ. ಇದೇ ಕಾರಣಕ್ಕಾಗಿ ಶೀಘ್ರದಲ್ಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗುವ ಸಂದರ್ಭದಲ್ಲೇ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ನೀಡ್ತಾರಾ ರಾಹುಲ್ ಗಾಂಧಿ? ಯಾವುದಾದ್ರೂ ಕೂಡ ಹೈಕಮಾಂಡೇ ಇಂಟರ್ಫಿಯರ್ ಆಗಬೇಕು. ನಾಯಕತ್ವದ ವಿಚಾರ ಇರ್ಬೋದು, ಎಕ್ಸ್ಪಾನ್ಷನ್ ಇರ್ಬೋದು, ಎಲ್ಲನೂ ಕೂಡ ಹೈಕಮಾಂಡೇ ಜವಾಬ್ದಾರಿ ತಗೋಬೇಕು. ನಾವೆಲ್ಲರೂ ಡೆಲ್ಲಿ ಹೋಗುವಂಥದ್ದು ಇದೆ, ಹೋಗ್ತೀವಿ. ಯಾವಾಗ ಹೋಗ್ಬೋದು? ಆಗಬೇಕದು. ಯಾವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಯಾರು ನಮ್ಮ ಕೇರಳದ ಮುಖ್ಯಮಂತ್ರಿಯಾಗಿ ಅವತ್ತು ಹೊರಡ್ತೀವಿ. ನಾವು ಅದ್ರ ಹಿಂದೆ 2 ದಿವಸ ಬಿಟ್ಟು ಹೊರಡ್ತೀವಿ. ಈಗಿಲ್ಲ, ಅದೇ ಗಾಡಿ ಓಡ್ತಾ ಇರಲ್ಲ, ಅದೇ ಒಳ್ಳೆಯ ಗಾಡಿ ಇದೆ. ಆಗ ಸಿದ್ದರಾಮಯ್ಯವರು ಮುಂದುವರಿದ್ದಾರೆ ಅಂತ ಅವರಿಗೆ ಎಲ್ಲಿನವರೆಗೂ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡೋದಿಲ್ಲ. ಅಲ್ಲಿನವರೆಗೂ ಕೂಡ ಮುಂದುವರಿಕೆದು ಡೋಲಾಯಮಾನ ತಾನೇ ಅದು. ಬೈ ಎಲೆಕ್ಷನ್ ಮುಗಿಯಿತು, ಕುರ್ಚಿ ಕದನ ಶುರುವಾಯಿತು. ಶೀಘ್ರವೇ ದಿಲ್ಲಿಗೆ ಸಿದ್ದು, ಡಿಕೆ ಎಲ್ಲಕ್ಕೂ ಅಲ್ಲೇ ಉತ್ತರ ಸಿಗುತ್ತಾ. ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಬೈ ಎಲೆಕ್ಷನ್ ಕೂಡ ಮುಗಿಯಿತು. ರಿಸಲ್ಟ್ ಕೂಡ ಬಂದಾಯಿತು. ಶಾಸಕರು ಅಧಿಕಾರ ಸ್ವೀಕರಿಸಿದ್ದೂ ಆಯಿತು. 3-4 ದಿನ ಅಧಿಕಾರ ಚಲಾಯಿಸಿದ್ದೂ ಆಯಿತು. ಆದರೆ ಬೈ ಎಲೆಕ್ಷನ್ ನಂತರ ಸಿಎಂ ಕುರ್ಚಿ ವಿಚಾರದಲ್ಲಿ ಬೀಸಬಹುದು ಅಂತ ಹೇಳಲಾಗ್ತಿದ್ದ ಬಿರುಗಾಳಿ ಬೀಸುತ್ತಿಲ್ಲ. ಕಡೇ ಪಕ್ಷ ಬಿರುಗಾಳಿ ಬೀಸೋ ಲಕ್ಷಣನೂ ಸಿಗ್ತಿಲ್ಲ. ಹೌದು, ಆದರೆ ಚರ್ಚೆ ಮಾತ್ರ ಜೋರಾಗಿದೆ. ರಾಜ್ಯದಲ್ಲಿ ಸಿಎಂ ಬದಲಾಗ್ತಾರಾ, ಬದಲಾಗಲ್ವಾ? ಸಿದ್ದುನೇ ಸಿಎಂ ಕುರ್ಚಿಯಲ್ಲಿ ಕೂತ್ಕೊಂಡಿರ್ತಾರಾ, ಇಲ್ಲ ಡಿಕೆಶಿಗೆ ಬಿಟ್ಕೊಡ್ತಾರಾ? ಬಿಟ್ಟು ಕೊಡೋದಾದ್ರೆ ಯಾವಾಗ? ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆಗಳನ್ನಿಟ್ಕೊಂಡು ದಿನಾಲೂ ಚರ್ಚೆ ನಡೆಯುತ್ತಿದೆ. ಅಂದಹಾಗೆ ಇವು ಕೇವಲ ಪ್ರಶ್ನೆಗಳಲ್ಲ, ಕಾಂಗ್ರೆಸ್ನ ಭವಿಷ್ಯವನ್ನ ನಿರ್ಧಾರ ಮಾಡುವ ಅಸ್ತ್ರಗಳು. ಈ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ, ಸಿಗಲ್ವಾ? ಸಿಕ್ಕರೆ ಆ ಉತ್ತರಗಳು ಏನಿರ್ತಾವೆ ಅನ್ನೋದೇ ಕಾಂಗ್ರೆಸ್ ಭವಿಷ್ಯ ಭದ್ರವೋ ಅಭದ್ರವೋ ಅನ್ನೋದನ್ನ ನಿರ್ಧಾರ ಮಾಡಲಿದೆ. ಆದ್ರಿಂದಾನೆ ಇದೆಲ್ಲದಕ್ಕೂ ಮದ್ದು ಕಂಡುಹಿಡಿಯೋಕೆ ಮುಂದಾಗಿದೆ ಕಾಂಗ್ರೆಸ್ ಹೈಕಮಾಂಡ್. ಕೇರಳಂ ಸಿಎಂ ಪ್ರಮಾಣದ ಬಳಿಕ ಕರ್ನಾಟಕ ಕದನಕ್ಕೆ ತೆರೆ. ರಾಹುಲ್ ಗಾಂಧಿ ಇಷ್ಟು ದಿನ ಎಲೆಕ್ಷನ್ ಬ್ಯುಸಿಯಲ್ಲಿದ್ರು. ಈಗ ಕೇರಳಂನಲ್ಲಿ ಸಿಎಂ ಆಯ್ಕೆಯ ಬ್ಯುಸಿಯಲ್ಲಿದ್ದಾರೆ. ಶೀಘ್ರದಲ್ಲೇ ಅಲ್ಲಿ ಸಿಎಂ ಪ್ರಮಾಣ ವಚನ ಕೂಡ ಮುಗಿಸ್ಕೊಂಡು ರಾಹುಲ್ ಗಾಂಧಿ ಫ್ರೀ ಆಗ್ತಾರೆ. ಆಗ ಕರ್ನಾಟಕದ ಕುರ್ಚಿ ಕದನದ ಕಡೆಗೆ ಗಮನ ಹರಿಸೋ ರಾಹುಲ್ ಗಾಂಧಿ ಇಲ್ಲಿರೋ ಅನುಮಾನಗಳಿಗೆ ಬ್ರೇಕ್ ಹಾಕ್ತಾರೆ ಎನ್ನಲಾಗ್ತಿದೆ. ಹೌದು, ಈಗಾಗಲೇ ರಾಜ್ಯದಲ್ಲಿ ಕುರ್ಚಿ ಕದನದಿಂದ ಕಾಂಗ್ರೆಸ್ನ ಪರಿಸ್ಥಿತಿ ಕೈಮೀರಿದೆ. ಈ ಕುರಿತು ಕೆಲವು ಸಚಿವರು ರಾಹುಲ್ ಗಾಂಧಿಗೆ ರಿಪೋರ್ಟ್ ನೀಡಿದ್ದಾರೆ. ಬಣ ಬಡಿದಾಟ, ಶಾಸಕರ ಹೇಳಿಕೆಗಳು, ಕೆಲ ಸಚಿವರ ವಿರುದ್ಧದ ಆರೋಪಗಳು, ಕಾರ್ಯಕರ್ತರಲ್ಲಿರೋ ಗೊಂದಲಗಳು ಎಲ್ಲವನ್ನೂ ಆ ರಿಪೋರ್ಟ್ನಲ್ಲಿ ಉಲ್ಲೇಖಿಸಿದ್ದಾರಂತೆ. ಆದ್ದರಿಂದ ಕೇರಳಂನಲ್ಲಿ ಸಿಎಂ ಪ್ರಮಾಣ ವಚನ ಆದ್ಮೇಲೆ ಕರ್ನಾಟಕದ ಸಮಸ್ಯೆಗೆ ಮದ್ದು ಅರಿಯಲಿದ್ದಾರೆ ರಾಹುಲ್ ಗಾಂಧಿ. ದಿಲ್ಲಿಯಲ್ಲೇ ಕುರ್ಚಿ ಕದನಕ್ಕೆ ರಾಗ ಸಿದ್ಧ ಮಂತ್ರ. ಕುರ್ಚಿ ಕದನ ಮುಂದಿನ ಎಲೆಕ್ಷನ್ನಲ್ಲಿ ಏನಾಗುತ್ತೆ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಆದ್ದರಿಂದಲೇ ಈಗಾಗಲೇ ರಾಹುಲ್ ಗಾಂಧಿ ಒಂದಷ್ಟು ವಿಚಾರವನ್ನ ಮನಸ್ಸಲ್ಲೇ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಕೇರಳಂನಲ್ಲಿ ಸಿಎಂ ಪಟ್ಟಾಭಿಷೇಕ ಆದ್ಮೇಲೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಅವರನ್ನ ರಾಹುಲ್ ಗಾಂಧಿ ಕರೆಸ್ಕೊಳ್ತಾರಂತೆ. ಅಲ್ಲಿ ತಮ್ಮ ಮನಸ್ಸಲ್ಲಿರೋ ಸಿದ್ಧ ಮಂತ್ರವನ್ನ ಹೇಳಿ ಕುರ್ಚಿ ಕದನವನ್ನ ಶಮನ ಮಾಡುತ್ತಾರಂತೆ. ಮೊದಲು ಜಿಬಿಎ ಎಲೆಕ್ಷನ್, ಸ್ಥಳೀಯ ಸಂಸ್ಥೆಗಳನ್ನ ಗೆಲ್ಲಿಸಿ, ರಾಜ್ಯಸಭೆ ಪರಿಷತ್ ಚುನಾವಣೆ ಎದುರಿಸಿ, ಒಗ್ಗಟ್ಟಿನಿಂದ ಲೋಕಲ್ ಎಲೆಕ್ಷನ್ ಎದುರಿಸಿ ಗೆಲ್ಲಿ, ಪಕ್ಷದಲ್ಲಿ ಗೊಂದಲ ಭಿನ್ನಮತಕ್ಕೆ ಬ್ರೇಕ್ ಹಾಕಿ, ಸೂಕ್ತ ಸಮಯದಲ್ಲಿ ಪಕ್ಷ ನಿರ್ಧಾರ ಮಾಡುತ್ತೆ ಅನ್ನೋ ಮಂತ್ರ ಜಪಿಸಲಿದ್ದಾರೆ ರಾಹುಲ್ ಗಾಂಧಿ. ಯಾವ ನಿರ್ಧಾರ ತಗೊಂಡ್ರೂ ಡೇಂಜರ್ ಫಿಕ್ಸ್. ಕಾಂಗ್ರೆಸ್ನಲ್ಲಿ ಕುರ್ಚಿ ವಿಚಾರವಾಗಿ ಯಾವ ನಿರ್ಧಾರ ತಗೊಂಡ್ರೂ ಕೂಡ ಸದ್ಯಕ್ಕೆ ಡೇಂಜರ್ ಫಿಕ್ಸ್. ಕಡೇ ಪಕ್ಷ ಪವರ್ ಶೇರಿಂಗ್ ವಿಚಾರದಲ್ಲಿ ಕೂಡ ತುಟಿ ಬಿಚ್ಚಿದ್ರು ಕಾಂಗ್ರೆಸ್ಗೆ ಭಾರೀ ನಷ್ಟವಾಗಲಿದೆ ಅಂತ ಹೇಳಲಾಗ್ತಿದೆ. ಆದ್ದರಿಂದಲೇ ಜಾಣ ಹೆಜ್ಜೆಯನ್ನ ಇಡೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಅನಿವಾರ್ಯ. ಆದ್ದರಿಂದಲೇ ಸಿಎಂ ಕುರ್ಚಿಯನ್ನ ಉಳಿಸ್ಕೊಳ್ಬೇಕು ಅಂತ ಹೋರಾಡ್ತಾ ಇರೋ ಸಿಎಂ ಸಿದ್ದರಾಮಯ್ಯಗೂ, ಕುರ್ಚಿ ಮೇಲೆ ಕಣ್ಣಿಟ್ಟಿರೋ ಡಿಕೆಶಿಗೂ ಮುಂದಿನ ಸ್ಥಳೀಯ ಚುನಾವಣೆಗಳ ಟಾಸ್ಕ್ ಕೊಡ್ತಾರಂತೆ ರಾಹುಲ್ ಗಾಂಧಿ. ನಾಯಕತ್ವ ಯಥಾಸ್ಥಿತಿ, ಸಿದ್ದು ಕುರ್ಚಿ ಸೇಫಾ? ನಾಯಕತ್ವವನ್ನ ಯಥಾಸ್ಥಿತಿಯಲ್ಲಿಟ್ಕೊಳ್ಳೋದೇ ಹೈಕಮಾಂಡ್ ಮುಂದಿರೋ ಟಾಸ್ಕ್. ನಾಯಕತ್ವವನ್ನ ಕೆಣಕದೇ ಇದ್ರೆ ಮಾತ್ರ ಭವಿಷ್ಯದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯವಿದೆ ಅನ್ನೋದು ಹೈಕಮಾಂಡ್ಗೆ ಗೊತ್ತು. ಆದ್ದರಿಂದ ಸಿದ್ದರಾಮಯ್ಯ ಅವರನ್ನೇ ಸಿಎಂ ಕುರ್ಚಿಯಲ್ಲಿ ಮುಂದುವರಿಸೋಕೆ ಮುಂದಾಗೋ ಸಾಧ್ಯತೆ ದಟ್ಟವಾಗಿದೆ. ಈಗ ಸದ್ಯಕ್ಕೆ ಸಿಎಂ ಸಿದ್ದು ಕುರ್ಚಿಯಲ್ಲಿ ಮುಂದುವರೆದ್ರೆ ಸಂಪುಟ ಪುನರಚನೆ ಆಗುತ್ತೆ. ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಲಾಗ್ತಿದೆ.
ಆದ್ರೆ ಸಂಪುಟ ಪುನರಚನೆ ಆಗುತ್ತೋ ಆಗಲ್ವೋ ಅನ್ನೋದು ಕೂಡ ನಿಗೂಢವಾಗಿದೆ. ಆದ್ದರಿಂದ ಈ ಗೊಂದಲವನ್ನೇ ಮೊದಲು ಪರಿಹರಿಸಬೇಕು ಅಂತಿದ್ದಾರೆ ಮಾಜಿ ಸಚಿವ ರಾಜಣ್ಣ. ಹೌದಪ್ಪ, ಈಗ ಬದಲಾವಣೆ ಆಯಿತು, ನಾಯಕತ್ವ ಬದಲಾವಣೆ ಮಾಡ್ತೀವಿ ಅಂದ್ರೆ ಆಧಾರ ಮಾಡಲಿ ಹೇಳಿ, ಏನು ಬೇಡ ಅಂತಾನೆ. ಏನಾದ್ರು ಒಂದು ಆಗ್ಬೇಕಲ್ಲ. ಇಲ್ಲದ ಗೊಂದಲದಲ್ಲಿ ಸರ್ಕಾರದಲ್ಲಿ ಕೂಡ ಸರಿಯಾಗಿ ಕೆಲಸ ನಡೆಯೋದಿಲ್ಲ. ಈ ಅಧಿಕಾರಿಗಳು ಮೊದಲನೇ ಅವ್ರಿಗೆ ತೂಕುಡಿಸೋರಿಗೆ ಹಾಸಿಗೆ ಹಾಸ್ಕೊಟ್ಟಂಗೆ ಈ ಗೊಂದಲ ಇರೋದ್ರಿಂದ. ಸೊ ಅದರಿಂದ ಸರ್ಕಾರ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂದರೆ ಕೇಂದ್ರದ ಕಾಂಗ್ರೆಸ್ಸಿನ ಹೈಕಮಾಂಡ್ ಈ ಗೊಂದಲವನ್ನು ಜಾಗ್ರತೆ ನಿವಾರಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ನಂದು ಮೊದಲಿಂದಲೂ ಇದೆ, ಇವತ್ತು. ರಾಜ್ಯದಲ್ಲಿ ಕುರ್ಚಿ ಗೊಂದಲ ಪರಿಹರಿಸೋದು ಹೈಕಮಾಂಡ್ ಕರ್ತವ್ಯ. ರಾಜ್ಯ ಕಾಂಗ್ರೆಸ್ ನಾಯಕರ ಒತ್ತಾಯವೂ ಕೂಡ ಇದೇ ಆಗಿದೆ. ಹಾಗಾದ್ರೆ ಹೈಕಮಾಂಡ್ ಗೊಂದಲ ಬಗೆಹರಿಸದೇ ಇದ್ರೆ ಏನಾಗುತ್ತೆ? ರಾಜಣ್ಣ ಈ ಬಗ್ಗೆ ಏನು ಹೇಳ್ತಾರೆ ನೋಡಿ. ಆದರೆ ಅವ್ರು ಏನಾದ್ರು ಒಂದು ತೀರ್ಮಾನ ತಗೋಬೇಕಲ್ಲ. ಅವರು ಐದರ್ ದಿಸ್ ವೇ ಆರ್ ದಟ್ ವೇ ಏನಾದ್ರು ಒಂದು ತೀರ್ಮಾನ ತಗೊಂಡು ಹೇಳಿದ್ರೆ ತಾನೇ ಸರ್ಕಾರಕ್ಕೂ ಒಳ್ಳೇದು, ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೇದು. ಇಲ್ಲ ಅಂದ್ರೆ ಎರಡಕ್ಕೂ ನಷ್ಟ. ಇನ್ನು ಕುರ್ಚಿ ವಿಚಾರವಾಗಿ ಮಾತಾಡಿರೋ ಸತೀಶ್ ಜಾರಕಿಹೊಳಿ, ಸಿಎಂ ವೀಕ್ ಆಗಿಲ್ಲ, ಗಾಡಿ ಎನರ್ಜಿಯಿಂದ ಓಡ್ತಿದೆ, ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಿದ್ದು ಅಂತ ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಈಗಿಲ್ಲ, ಅದೇನು ಗಾಡಿ ಓಡ್ತಾ ಇದಲ್ಲ, ಅದೇ ಒಳ್ಳೆಯದ ಗಾಡಿ ಇದೆ. ಮೇ ಅಂತ್ಯಕ್ಕೆ ಸಿಗುತ್ತಾ ಪರಿಹಾರ? ಯಾವಾಗ ಕುರ್ಚಿ ಕದನಕ್ಕೆ ಬ್ರೇಕ್ ಬೀಳುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಅತಿ ಶೀಘ್ರವಾಗಿ, ಅಂದ್ರೆ ಈ ತಿಂಗಳ ಅಂತ್ಯದೊಳಗೆ ಎಲ್ಲ ಗೊಂದಲಕ್ಕೂ ಮುಕ್ತಿ ಸಿಗುತ್ತೆ ಅಂತಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ. ಯಾವುದಾದ್ರೂ ಕೂಡ ಹೈಕಮಾಂಡೇ ಇಂಟರ್ಫಿಯರ್ ಆಗಬೇಕು. ನಾಯಕತ್ವದ ವಿಚಾರ ಇರ್ಬೋದು, ಎಕ್ಸ್ಪಾನ್ಷನ್ ಇರ್ಬೋದು, ಎಲ್ಲಾನು ಕೂಡ ಹೈಕಮಾಂಡೇ ಜವಾಬ್ದಾರಿ ತಗೋಬೇಕು. ಅಂದ್ರೆ ಈ ಮೇ ತಿಂಗಳೊಳಗೆಲ್ಲ ಆತ್ಮವಿಶ್ವಾಸ ಇದೆ, ಮೇ ತಿಂಗಳೆಲ್ಲ ಮುಗಿದದೆ. ಸಿಎಂ ಕುರ್ಚಿ ಕದನದ ಜೊತೆಗೆ ಸಂಪುಟ ಪುನರಚನೆಯ ಕದನ ಕೂಡ ಜೋರಾಗಿದೆ. ನೀವು ಯಾರಿಗಾದ್ರೂ ಸಿಎಂ ಸೀಟು ಕೊಟ್ಕೊಳ್ಳಿ, ನಮ್ಮನ್ನು ಮಾತ್ರ ಮಿನಿಸ್ಟರ್ ಮಾಡಿಬಿಡಿ ಅಂತ ಹೇಳೋರ ಸಂಖ್ಯೆಯೂ ಜಾಸ್ತಿ ಇದೆ. ಕೇರಳಂ ಸಿಎಂ ಪ್ರಮಾಣ ವಚನ ಆದ್ಮೇಲೆ ಒಂದು ಗ್ಯಾಂಗ್ ದಿಲ್ಲಿಗೆ ಹೋಗಿ ಸಂಪುಟ ಪುನರಚನೆಗೆ ಒತ್ತಾಯ ಮಾಡಲಿದೆ. ನಾವು ಮತ್ತೆ ಹೋಗ್ಬೇಕಂತ ಇತ್ತು, ಅದು ಮೊನ್ನೆ 6ನೇ ತಾರೀಕು ಹೊರಡಬೇಕಂತ ಇದ್ದಿದ್ದು 5ನೇ ತಾರೀಕು ಕ್ಯಾನ್ಸಲ್ ಆಗಿದೆ. ಕೇರಳದಲ್ಲಿ ಚುನಾವಣೆ ಆಗಿ ಪಂಚಾಯತ್ ಚುನಾವಣೆ ಅಂತ ಕೇರಳದಲ್ಲಿ ಅಧಿಕಾರ ಬಂದಿದೆ. ಮುಖ್ಯಮಂತ್ರಿಗಳ ಪದವಿಯನ್ನು ಸ್ವೀಕಾರ ಆಗಬೇಕು, ಅಲ್ಲಿವರೆಗೆ ನಾವು ಹೋಗೋದು ಬೇಡ ಅಂತ ಸುಮ್ಮನೆ ಇದ್ದೀವಿ. ಆನಂತರ ಖಂಡಿತ ನಾವು ಅದಾದಮೇಲೆ ನಾವೆಲ್ಲರೂ ಡೆಲ್ಲಿ ಹೋಗುವಂಥದ್ದು ಇದೆ, ಹೋಗ್ತೀವಿ. ಯಾವಾಗ ಹೋಗ್ಬೋದು ಸರ್? ಆಗಬೇಕದು ಯಾವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಯಾರು ನಮ್ಮ ಕೇರಳದ ಮುಖ್ಯಮಂತ್ರಿಯಾಗಿ ಅವತ್ತು ಹೊರಡ್ತೀನಿ. ಅದ್ರ ಹಿಂದೆ 2 ದಿವಸ ಬಿಟ್ಟು ಹೊರಡ್ತೀನಿ. ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಡಿಸಿಎಂ ಕುರ್ಚಿ ಕದನ ಜೋರಾಗಿದೆ. ಆರೋಪ ಪ್ರತ್ಯಾರೋಪಗಳ ಮಳೆ ಸುರಿಯುತ್ತಿದೆ. ಶಾಸಕರ ಒಂದೊಂದು ಗುಂಪು ಒಂದೊಂದು ದಾರಿಯಲ್ಲಿ ಹೋಗ್ತಿದೆ. ಬಣ ಬಡಿದಾಟ ಕೂಡ ನಿಲ್ತಾ ಇಲ್ಲ. ನಮ್ಮ ಪಕ್ಷಕ್ಕೆ ಏನಾಗುತ್ತೋ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದಾರೆ. ಇದೆಲ್ಲದಕ್ಕೂ ಹೈಕಮಾಂಡ್ ಉತ್ತರ ಶೀಘ್ರವೇ ಕೊಡಬೇಕಿದೆ.